ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬನ್ನಿ ಮಾತನ್ನು ಮುಂದುವರಿಸೋಣ. ಸೊ ಡಾಕ್ಟರ್, ಮೂಲವ್ಯಾಧಿ ಅಂತ ಹೇಳಿದಾಗ ಅದು ಟೋಟಲ್ ಆಗಿ ಗೊತ್ತಾಗಲ್ಲ, ತುಂಬಾ ಜನ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಏನ್ ಪರೀಕ್ಷೆಗಳು, ರೋಗ ಲಕ್ಷಣಗಳು ಅಂತಂದ್ರೆ ನಾನು ಮೊದಲು ಜನ ತಿಳ್ಕೊಳ್ಬೇಕಿರೋದು ಅಲ್ಲಿ ಅಂಗರಚನೆ ಏನು ಅಂತ ನಾನು ತಿಳಿಸ್ಬಿಡ್ತೀನಿ. ಈಗ ಅಂಗರಚನೆ ಅಂದರೆ ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಇದು ಕೆಂಪು ಕಾಣ್ತಾ ಇರೋದು ಇದು ಗುದದ್ವಾರ. ಇದು ಕರುಳಿನ ಕೊನೆಯ ಭಾಗ ಗುದದ್ವಾರ ಆಗುತ್ತೆ. ಗುದದ್ವಾರದ ಪಕ್ಕದಲ್ಲಿ ಮಾಂಸಖಂಡಗಳು ಬರುತ್ತೆ, 2 ಪದರ ಇಲ್ಲಿ ತೋರಿಸಿದ್ದೀವಿ. ಅದ್ರ ಪಕ್ಕ ಕೊಬ್ಬು ಚರ್ಬಿ ಇರುತ್ತೆ. ಈ ನೀಲಿ ಬಣ್ಣ ಇರೋದೆಲ್ಲ ರಕ್ತನಾಳಗಳು. ಸೊ ಈ ರಕ್ತನಾಳಗಳು ಇಲ್ಲಿ ತೋರಿಸಿದ್ದೀವಿ. ಈಗ ಈ ಗಂಟು ಥರ ಕಾಣುತ್ತಲ್ಲ, ಇದೇ ಉಪ್ಕೊಂಡಿರೋದು, ಬೆಳಕೊಂಡಿರುವಂತಹ ಒಂದು ಮೊಳೆ ರೋಗ ಅಂತ. ಈ ಥರ ಮೊಳೆ ರೋಗದ ಗಂಟು ಒಳಗಡೆ ಇದ್ದಾಗ ಏನಾಗುತ್ತೆ ಅಂದರೆ, ಕಕ್ಕಸ್ ಮಾಡುವಾಗ ನೋಡಿ, ಕಕ್ಕಸ್ ಬರ್ತಾ ಇದೆ. ಕಕ್ಕಸ್ ಬರುವಾಗ ಆ ಗಂಟನ್ನು ನೂಕ್ಕೊಂಡು ಹೊರಗಡೆ ಬರುತ್ತೆ. ರಕ್ತಸ್ರಾವನೂ ಆಗ್ತಾ ಇದೆ. ರಕ್ತಸ್ರಾವ, ಊತಕದ ಗಂಟು, ಉರಿ ನೋವು ಮೊಳೆ ರೋಗದ ಮುಖ್ಯ ಲಕ್ಷಣಗಳಾಗಿರುತ್ತದೆ. ಹಾಗೆ ನಾನಾ ಥರ ಕಾಯಿಲೆ ಬರುತ್ತೆ ಅಂತ ಹೇಳಿದೆ. ಆ ಕಾಯಿಲೆಗಳಲ್ಲಿ ಬೇರೆ ಇನ್ನೊಂದು ಮುಖ್ಯವಾಗಿ ತೋರಿಸ್ಬೇಕಿರೋದು ಅಂತಂದರೆ ಈ ಸೀಳು ಹುಣ್ಣು ಅಂತ. ನೋಡಿ, ಇಲ್ಲಿ ನಾವು ಫೋಟೋ ಥರ ತೋರಿಸಿದ್ದೀವಿ. ಇಲ್ಲಿ ಗುದದ್ವಾರ ಕರುಳಿನ ಕೊನೆ ಭಾಗ ಆಗಿದೆ. ಮಾಂಸಖಂಡಗಳು 2 ಪದರ ಇಲ್ಲಿ ಬಂದಿದೆ. ಇಲ್ಲೊಂದು ದೊಡ್ಡದೊಂದು ಪಕ್ಕದಲ್ಲಿರೋದು. ಈ ಕಡೆ ಗುದದ್ವಾರದ ಹತ್ರ ಇಲ್ಲಿ ಚರ್ಮ ಸೀಳ್ಕೊಂಡಿದೆ ನೋಡಿ, ಲೋಳೆ ಪದ್ರೆ ಹಾಗೂ ಚರ್ಮ 2 ಸೀಳ್ಕೊಂಡಿರುವಾಗ ಈ ಥರ ಕಾಣುತ್ತೆ. ಸೊ ಇದು ಈ ಥರ ಮತ್ತೆ ಜಾಸ್ತಿ ಆಗ್ತಾ ಹೋದಾಗ ರಕ್ತಸ್ರಾವ ಆಗೋದು, ಮತ್ತು ಉರಿ ನೋವು ಬರೋದು, ಹಾಗೂ ಮತ್ತು ಮಲವಿಸರ್ಜನೆ ವಿಪರೀತ ಗಟ್ಟಿ ಆಗೋದು, ಭಾಳ ಶಕ್ತಿ ಕೊಟ್ಟು ಮುಲುಕಿ ತಿಣಿಕಿ ಅಂತೆಲ್ಲ ಹೇಳ್ತಾರಲ್ಲ, ಅಷ್ಟು ಮಾಡಿ ಅವರು ಕಕ್ಕಸ್ ಮಾಡಬೇಕಾಗತ್ತೆ. ಈ ಥರ ಮಲವಿಸರ್ಜನೆ ಗಟ್ಟಿಯಾಗಿ ಮಾಡಿದಾಗ ಈ ಥರ ಸೀಳ್ಕೊಂಡು ವಿಪರೀತ ಜಾಸ್ತಿ ಆಗುತ್ತೆ. ಈ ಥರ ಜಾಸ್ತಿ ಆದಾಗ ನೋಡಿ, ರಕ್ತಸ್ರಾವ ಕೂಡ ಆಗುತ್ತೆ. ಇಲ್ಲಿ ಕೆಳಗಡೆ ಒಂದು ಮೊಳೆ ಎದೊಳ್ತಾ ಇದೆ ನೋಡಿ, ಈ ಥರ ಮೊಳೆ ಕೂಡ ಎದೊಳ್ತಾ ಇದೆ. ಈ ಥರ ಎದೊಳೋದಕ್ಕೆ ನಾವು ಸೆಂಟಿನಲ್ ಪೈಲ್ ಅಂತ ಹೇಳ್ತೀವಿ ಇಲ್ಲಿ. ಹಾಗೆ ಇಲ್ಲಿ ಇಷ್ಟುದ್ದ ಒಳಗಡೆ ಸೀಳ್ಕೊಂಡಿರೋದ್ರಿಂದ ಸೀಳು ಹುಣ್ಣು ಅಂತ ಹೇಳ್ತೀವಿ. ಹಾಗೆ ಇನ್ನೂ ಒಂದು ಭಾಗ ನಾವು ನೋಡಬೇಕಾಗಿರೋದು ಅಂತಂದರೆ ಈ ಫಿಸ್ಟುಲಾ ಅಂತ. ಈ ಫಿಸ್ಟುಲಾ ಅಂತಂದರೆ ಮತ್ತೆ ಇಲ್ಲಿ ನೋಡಿ, ಇದು ಗುದದ್ವಾರದ ಫೋಟೋ ಮತ್ತೆ ತೋರಿಸಿದ್ದೇನೆ. ಈ ಪಕ್ಕದಲ್ಲಿ ಇಲ್ಲಿ ನಮಗೆ ಈ ರೂಟ್ ಅಥವಾ ಈ ಬೇರು ಅಂತ ಹೇಳ್ತಾರಲ್ಲ, ಆ ಥರ ಕಾಣುತ್ತೆ. ಬಟ್ ಇದು ನಿಜವಾಗಿ ಇದು ಗುದಗ್ರಂಥಿ ಅಂತ ಹೇಳ್ತೀವಿ. ಈ ಗುದಗ್ರಂಥಿನಲ್ಲಿ ಸೋಂಕು ತಗಲ್ದಾಗ ನೋಡಿ, ಇಲ್ಲಿ ಸೋಂಕು ತಗಲುತ್ತೆ. ಹಂಗೆ ಸೋಂಕು ತಗಲ್ದಾಗ ಏನಾಗುತ್ತೆ, ಕೀವಾಗುತ್ತೆ. ಕೀವಾಗಿದ್ದು ಅದು ಆ ಎಲ್ಲೆಲ್ಲಿ ಅದರದ್ದು ಟ್ರ್ಯಾಕ್ ಇರುತ್ತೆ ಆ ಥರ ಹಬ್ಕೊಂಡು ಹೋಗುತ್ತೆ. ಈ ಥರ ಕೀವಾಗಿ ಈ ಥರ ಹಬ್ಕೊಂಡು ಹೋಗೋದಕ್ಕೆ ನಾವು ಇಲ್ಲಿ ಕುರು ಆಗಿದೆ ಗುದದ್ವಾರದಲ್ಲಿ ಅಂತ ಹೇಳ್ತೀವಿ. ದಪ್ಪದಾಗಿ ಇಲ್ಲಿ ಗುದದ್ವಾರದ ಪಕ್ಕದಲ್ಲಿ 2 ನಿತಂಬಗಳು ಊದ್ಕೊಂಡಿರುತ್ತೆ. ಆದರೆ ಒಳಗಡೆ ಯಾವ್ಯಾವ ಥರ ಅದು ಬೇರಿದೆ ಅಥವಾ ರೂಟ್ ಅಂತ ಹೇಳ್ತಾರಲ್ಲ, ನಾವು ಫಿಸ್ಟುಲಾ ಟ್ರ್ಯಾಕ್ ಅಂತ ಹೇಳ್ತೀವಿ. ಯಾವ ಥರ ಹೋಗುತ್ತೆ ಇಲ್ಲಿ ತೋರಿಸಿದ್ದೀನಿ. ಇಲ್ಲಿ ತೋರಿಸಿದಾಗ ಏನಾಗಿದೆ, ಇಲ್ಲಿ ಒಡ್ಕೊಳ್ತಾ ಇದೆ ನೋಡಿ. ಕುರು ಹಣ್ಣಾದಾಗ ಅದು ಒಡ್ಕೊಳ್ಳುತ್ತೆ. ಅದು ಒಡ್ಕೊಂಡಾಗ ಏನಾಗುತ್ತೆ, ಈ ಥರ ರಕ್ತಸ್ರಾವ ಇದು ಕೀವೆಲ್ಲ ಸೋರೋದಕ್ಕೆ ಶುರು ಆಗುತ್ತೆ. ಸೋರ್ತಾ ಇದೆ, ಇಲ್ಲಿ ಒಳಗಡೆ ಎಲ್ಲ ಖಾಲಿ ಆಗ್ತಾ ಇದೆ. ಈ ಟ್ರ್ಯಾಕ್ ಅನ್ನೋದು ಖಾಲಿ ಆಗ್ತಾ ಇದ್ದಂಗೆ ನಿಮಗೆ ಪೂರ್ತಿ ಶಮನ ಆಗುತ್ತೆ. ಏನು ನೋವು ಕಡಿಮೆ ಆಗುತ್ತೆ, ಊತಕ ಕಡಿಮೆ ಆಗುತ್ತೆ. ಹಬ್ಬ ಎಲ್ಲ ವಾಸಿ ಆಯ್ತಪ್ಪ ಅಂತ ಅನಿಸುತ್ತೆ. ಒಂದು 15 ದಿನ ಆದಮೇಲೆ ಚಿಕ್ಕದಾಗುತ್ತಾ ಬರುತ್ತೆ. ಚಿಕ್ಕದಾಗ್ತಾ ಬಂದ್ರೂ ಇದು ಪೂರ್ತಿ ಹೋಗಿರೋದಿಲ್ಲ. ಮುಖ್ಯವಾಗಿ ಎಲ್ಲರೂ ತಿಳ್ಕೊಳ್ಬೇಕಿರೋದೇನು ಅಂದರೆ, ಇದು ಪೂರ್ತಿ ಹೋಗೋದಿಲ್ಲ. ಮತ್ತೆ 1 ತಿಂಗಳು, 3 ತಿಂಗಳು, 6 ತಿಂಗಳಾದ್ಮೇಲೆ ಮತ್ತೆ ಇನ್ನೊಂದು ಕಡೆ ಹೊಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಇದಕ್ಕೆ ನಾವು ನಾಳಿ ಹುಣ್ಣು ಅಂತೀವಿ. ನಾಳಿ ಮಾಡ್ಕೊಂಡು ಬರೋದ್ರಿಂದ, ಅಥವಾ ಫಿಸ್ಟುಲಾ ಏನು ಅಂತ ಕೂಡ ನಾವು ಹೇಳೋದುಂಟು. ಈ 3 ವ್ಯತ್ಯಾಸಗಳು ಹೇಳಿದ್ದೀವಿ ನಾನು, ಮುಖ್ಯವಾದ ಕಾಯಿಲೆಗಳು. ಇದರಲ್ಲಿ ನಾನಾ ತರಹ ರೋಗ ಲಕ್ಷಣಗಳು ಇಟ್ಕೊಂಡು ಅದು ಕಾಣಿಸ್ಕೊಳ್ಳುತ್ತೆ. ಸಾಮಾನ್ಯ 1 ಅಥವಾ 2 ಥರ ಕಾಯಿಲೆಗಳು ಇರೋದಕ್ಕೆ ಸಾಧ್ಯತೆ ಇರುತ್ತೆ. ಅಪರೂಪವಾಗಿ 3 ರೋಗಗಳು ಒಬ್ಬರಲ್ಲೇ ಇರೋ ಸಾಧ್ಯತೆ ಕೂಡ ಇರುತ್ತೆ. ಓಕೆ, ಈಗ ಮಂಗಳೂರಿಂದ ಶ್ರೀಜಾ ಅಂತ ಕರೆ ಮಾಡಿದ್ದಾರೆ. ಶ್ರೀಜಾ ಅವರೇ, ಹೇಳಿ, ಏನು ಸಮಸ್ಯೆ ಇತ್ತು? ಮೇಡಮ್, ಇದು ನನ್ನ ಗಂಡನಿಗೆ ಫೈಲ್ಸ್ ಆಪರೇಷನ್ ಆಗಿದೆ ಅವರಿಗೆ. ಫೈಲ್ಸ್ ಆಪರೇಷನ್ ಆದ ನಂತರ ತುಂಬಾ ನೋವಿದೆ ಅವರಿಗೆ. ಎಷ್ಟು ದಿನ ಆಗಿದೆ ಆಪರೇಷನ್ ಆಗಿ? ಆಪರೇಷನ್ ಆಗಿ ಈಗ 15 ಡೇಸ್ ಆಯ್ತು. 15 ಡೇಸ್ ಇದ್ದಾಗ ಅಲ್ಲಿ ನೋಡಿ, ಸೂಕ್ಷ್ಮವಾದ ಜಾಗ ಮತ್ತೆ ಅಲ್ಲಿ ಹಸಿ ಗಾಯ ಆಗಿರುತ್ತೆ. ಆ ಸಮಯದಲ್ಲಿ ಸ್ವಲ್ಪ ನೋವು ಇರೋದು ಸಾಮಾನ್ಯ. ಅದು ನಿಮ್ಮ ವೈದ್ಯರು ಕೂಡ ಹೇಳಿರ್ತಾರೆ. ಅದು ಏನು ದೊಡ್ಡ ಇದೇನು ಭಯ ಪಡಬೇಕಾಗಿಲ್ಲ. ಯಾಕೆ ಅಂತಂದರೆ ಸ್ವಲ್ಪ ದಿನ ಆದಮೇಲೆ ಅದು ಕಡಿಮೆ ಆಗುತ್ತೆ. ಸದ್ಯಕ್ಕೆ 15-20 ದಿನದ 30 ಅಂದರೆ 1 ತಿಂಗಳ ತನಕ ನೀವು ರೋಗ ಇದು ನೋವು ನಿವಾರಕ ಔಷಧಿನ ಉಪಯೋಗಿಸ್ಬೋದು. ಓಕೆ, ಬೆಂಗಳೂರಿಂದ ನಸೀಬುಲ್ಲಾ ಕರೆ ಮಾಡಿದ್ದಾರೆ. ನಸೀಬುಲ್ಲಾ ಅವರೇ, ಹೇಳಿ, ಏನು ಸಮಸ್ಯೆ ಇದೆ ಸರ್? ನನಗೂ ಪೈಲ್ಸ್ ಪ್ರಾಬ್ಲಮ್ ಇದೆ. ನಾನು ಡಾಕ್ಟರ್ ಸಲ ಮಾತಾಡ್ಬೇಕಾಯ್ತು. ಹೇಳಿ, ಎಷ್ಟು ವರ್ಷದಿಂದ ಇದೆ ನಿಮಗೆ ನಸೀಬುಲ್ಲಾ ಅವರೇ? ನನಗೆ ಇದು ಆಕ್ಚುಲಿ ನನಗೆ ಒಂದು ಸುಮಾರು
12 years ಇಂದ ಇದೆ ಡಾಕ್ಟರ್. ರಕ್ತಸ್ರಾವ ಆಗುತ್ತಾ, ನೋವಾಗುತ್ತಾ? ಪ್ರಾಬ್ಲಮ್ ಆಗಾಗ ಬರ್ತಾ ಇತ್ತು. ಈಗ ಮೋಷನ್ ಅಲ್ಲಿ ಪ್ರಾಬ್ಲಮ್ ಇದೆ ನಂಗೆ. ಇವತ್ತು ಬ್ಲಡ್ ಬಿಡೋದು ಅದೆಲ್ಲ ಏನು ಪ್ರಾಬ್ಲಮ್ ಬಂದಿಲ್ಲ. ಬಟ್ ನಮ್ಮ ಅಣ್ಣಂದಿರಿಗೆ ಎಲ್ಲ ಇದೆ, ಅವ್ರಿಗೆಲ್ಲ ಬ್ಲಡ್ ಎಲ್ಲ ಪ್ರಾಬ್ಲಮ್ ಬರ್ತಾನೆ ಇತ್ತು. ಬಟ್ ನನ್ಗೆ ಬ್ಲಡ್ ಪ್ರಾಬ್ಲಮ್ ಇಲ್ಲ, ಬಟ್ ಮೋಷನ್ ಪ್ರಾಬ್ಲಮ್ ಜಾಸ್ತಿ ಇದೆ. ಮೋಷನ್ ಪ್ರಾಬ್ಲಮ್ ಅಂದ್ರೆ ನಿಮಗೆ ಮಲಬದ್ಧತೆ ಅಂತ ಹೇಳ್ತೀರಾ, ಹಾಗೆ ಉರಿ ನೋವು ಏನಾದ್ರೂ ಇರುತ್ತಾ? ಹೌದು. ಇದು ಒಂದು ಮೋಷನ್ ಪ್ರಾಬ್ಲಮ್ ಅಂತ ನೀವು ಹೇಳೋದು. ಈ ಉರಿ ನೋವು, ರಕ್ತಸ್ರಾವ ಆಗೋದು ಕೆಲವ್ರಿಗೆ ಆಗುತ್ತೆ. ನೋಡಿ, ಈಗ ನಾನಾ ರೋಗ ಲಕ್ಷಣಗಳಿದೆ. ರಕ್ತಸ್ರಾವ, ಉರಿ ನೋವು, ಮತ್ತೆ ಊತ್ಕದ ಗಂಟು ಹೊರಗಡೆ ಬರೋದು, ಹೊರಗಡೆ ಗಂಟು ಸಿಗೋದು, ಮಲಬದ್ಧತೆ, ಈ ತರ ನಾನಾ ರೀತಿ ಇದ್ರೂ ಕೆಲವು ಮಾತ್ರ ಕೆಲವರಲ್ಲಿ ಕಾಣಿಸ್ಕೊಳ್ಳುತ್ತೆ. ಎಲ್ಲಾನು ಒಬ್ಬರಲ್ಲೇ ಕಾಣಿಸ್ಕೊಳ್ಬೇಕು ಅಂತಿಲ್ಲ. ನಿಮಗೆ ಈಗ ಉರಿ ನೋವು ಬರ್ತಿರೋದು ಮೊಳೆ ರೋಗದ ಲಕ್ಷಣ ಆಗಿರೋದ್ರಿಂದ ನೀವು ತಜ್ಞ ಪ್ರಾಕ್ಟಾಲಜಿಸ್ಟ್ನ ಕಂಡು ನೀವು ಚಿಕಿತ್ಸೆ ಪಡಿಬೇಕಾಗಿದೆ. ನೀವು ಭಯ ಬೀಳೋದು ಬೇಡ. ಅದರಿಂದ 12 ವರ್ಷದಾಗ ತಡ್ಕೊಂಡಿದ್ದೀರಾ, ಭಯ ಬೀಳ್ಬೇಡಿ. ದಯವಿಟ್ಟು ನೀವು ಚಿಕಿತ್ಸಕರ ಹತ್ರ, ಪ್ರಾಕ್ಟಾಲಜಿಸ್ಟ್ ಹತ್ರ ತೋರಿಸಿ ಪೂರ್ತಿ ಗುಣಮುಕ್ತವಾಗುತ್ತೆ. ಓಕೆ, ಬೆಂಗಳೂರಿಂದ ರುಕ್ಮಿಣಿ ಕರೆ ಮಾಡಿದ್ದಾರೆ. ರುಕ್ಮಿಣಿ ಅವರೇ ಹೇಳಿ, ಏನು ಸಮಸ್ಯೆ ಇದೆ ಮೇಡಮ್? ಮೇಡಮ್ ನಮಸ್ಕಾರ. ನಮಸ್ಕಾರ, ಹೇಳಿ. ನನ್ಗೆ ಹೊಟ್ಟೆ ಮೇಲೆ ಸ್ವಲ್ಪ ಪೇನ್ ಜಾಸ್ತಿ ಆಯ್ತೈತೆ ಒಂದು 15 days ಇಂದ. ಓಕೆ. ಮತ್ತೆ ಊಟ ಮಾಡಿದ್ಮೇಲೆ ಪೇನ್ ಜಾಸ್ತಿ ಆಗುತ್ತೆ, ಊಟ ಮಾಡೋಕ್ಕೂ ಮುಂಚೆನೂ ಪೇನ್ ಜಾಸ್ತಿ ನಿಮ್ಗೆ ಆಗುತ್ತೆ. ಮೊಳೆ ರೋಗದ ಲಕ್ಷಣ ಏನಾದ್ರೂ ಇದೆಯಮ್ಮ? ಅಂದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅಂದ್ರೆ ನೋಡಿ, ಇವಾಗ ಗುದದ್ವಾರದಲ್ಲಿ ಕಕ್ಕಸ್ ಮಾಡುವಾಗ, ಮಲ ವಿಸರ್ಜಿಸುವಾಗ ನಿಮ್ಗೆ ಉರಿ ನೋವು ಏನಾದ್ರು ಇದೆಯೇ? ಅಂದ್ರೆ ಮೋಷನ್ ಹೋಗುವಾಗ ಕರ್ತ ಬರುತ್ತೆ ಸರ್, ಅಷ್ಟೇ. ಕಷ್ಟ ಅಂದ್ರೆ ಉರಿ ಬರುತ್ತಾ, ರಕ್ತ ಬರುತ್ತೆ? ಇಲ್ಲ ಬ್ಲಡ್ ಗಿಡ್ ಏನು ಬರಲ್ಲ, ಅಂದ್ರೆ ಸ್ವಲ್ಪ ಕರ್ತ ಸ್ಟಾರ್ಟ್ ಅದು ನಿಮ್ದು ಮೊಳೆ ರೋಗಕ್ಕೆ ಸಂಬಂಧಪಟ್ಟಿರೋದು ಇಲ್ಲಮ್ಮ, ಅದು ಬೇರೆ ತಜ್ಞರನ್ನು ನೀವು ನೋಡ್ಬೇಕಾಗತ್ತೆ ಹೊಟ್ಟೆ ನೋವು ಬಂದ್ರೆ. ಓಕೆ, ಈಗ ಚಲಪತಿ ಅಂತ ಬೆಂಗಳೂರಿಂದ ಕರೆ ಮಾಡಿದ್ರೆ. ಚಲಪತಿ ಅವರೇ ಹೇಳಿ, ಏನ್ ಸಮಸ್ಯೆ ಇದೆ ಸರ್? ಮೇಡಮ್, ಅದು ನಮ್ಗೆ 1 ವರ್ಷದಿಂದ ಪೈಲ್ಸ್ ಇದೆ. ಅದು ನಮ್ಗೆ ಹೋಗೋದು ಬರೋದು ಆಗ್ತಾ ಇದೆ. ಎಷ್ಟು ವರ್ಷದಿಂದ? ಇದು 1 ವರ್ಷದಿಂದ ಇದೆ ಪ್ರಾಬ್ಲಮ್. ಉರಿ ನೋವು ಇರುತ್ತಾ, ರಕ್ತಸ್ರಾವ ಇರುತ್ತಾ? ರಕ್ತಸ್ರಾವನೂ ಆಗ್ತದೆ. ಹಲೋ. ನಮ್ಗೆ ಇದು ಉರಿನೂ ಇದೆ. ಸರಿ. ಆಮೇಲೆ ಕಕ್ಕಸು ತುಂಬಾ ಗಟ್ಟಿ ಹಂದಿ ಮಾಂಸ ಆಗುತ್ತೆ. ಇದೆಯಲ್ಲ, ಹಂದಿ ಮಾಂಸ ತಿಂದ್ರೆ ನಮ್ಗೆ ಒಂದ್ ಸ್ವಲ್ಪ ದಿವಸ ಕಮ್ಮಿ ಆಗ್ತದೆ. ಆಮೇಲೆ ತಿರ್ಗ ಅದೇ ತರ ಸ್ಟಾರ್ಟ್ ಆಗ್ಬಿಡ್ತದೆ. ಹೌದು. ನೋಡಿ, ಹಂದಿ ಮಾಂಸ ತಿನ್ನೋದ್ರಲ್ಲಿ ಸುಮಾರು ಜನ ಹೇಳೋದು ನಿಜ, ರೋಗ ಲಕ್ಷಣಗಳು ಕಡಿಮೆ ಆಗುತ್ತೆ ಅಂತ. ಹಾಗೆ ಇನ್ನೊಂದು ನೀವು ತಿಳ್ಕೊಳ್ಬೇಕು, ಬಿಳಿ ಮೂಲಂಗಿ ಇದೆಯಲ್ಲ, ಆಹಾರಿಗಳಿಗೆ ಹೇಳ್ತೀನಿ, ಸಸ್ಯಾಹಾರಿಗಳು ಏನು ಇದು ಹಂದಿ ಮಾಂಸ ತಿಂದರೆ ಇದು ಪೂರ್ತಿ ಗುಣ ಆಗೋಗುತ್ತೆ ಅಂತ ದಯವಿಟ್ಟು ತಪ್ಪು ತಿಳುವಳಿಕೆಯಲ್ಲಿ ಇರಬೇಡಿ. ಅದು ತಿಂದರೆ ಶಮನವಾಗುತ್ತೆ, ರೋಗ ಗುಣ ಆಗೋದಿಲ್ಲ. ಹಾಗೆ ಅದರಷ್ಟೇ ಇನ್ನೂ ಜಾಸ್ತಿ ಶಕ್ತಿಶಾಲಿ ಇರೋದು ಅಂತಂದರೆ ನಮ್ಮ ಸಾಮಾನ್ಯ ಬಿಳಿ ಮೂಲಂಗಿನ ನಾವು ಉಪಯೋಗಿಸಿದ್ರೆ ಅದನ್ನು ಕೂಡ ರೋಗ ಲಕ್ಷಣ ಶಮನ ಮಾಡುತ್ತೆ ಅಂತ ನಾವು ತುಂಬ ಅನುಭವದಲ್ಲಿ ನೋಡಿದ್ದೀವಿ. ಸೊ ನೀವು ಅದನ್ನಾದರೂ ಉಪಯೋಗಿಸ್ಬೋದು. ಇವೆಲ್ಲ ಏನು ತೋರಿಸುತ್ತೆ ಅಂದರೆ, ಈ ನೀವು ಹಂದಿ ಮಾಂಸ ತಿಂದಾಗಲಾಗಲಿ, ಬಿಳಿ ಮೂಲಂಗಿ ತಿಂದಾಗಲಾಗಲಿ, ಅಥವಾ ಬರೀ ಒಂದು ಮಜ್ಜಿಗೆನ ಊಟ ಮಾಡಿದಾಗ ನಿಮಗೆ ರೋಗ ಲಕ್ಷಣ ಕಡಿಮೆ ಆಗ್ತಾ ಇದೆ ಅಂದರೆ ಮುಖ್ಯವಾಗಿ ನಮಗೆ ಮೊಳೆ ರೋಗ ಇದೆ ಅಂತ ಮನಸ್ಸಿನಲ್ಲಿ ಗಟ್ಟಿ ಮಾಡ್ಕೊಳ್ಬೇಕು. ಮೊಳೆ ರೋಗ ಲಕ್ಷಣ ಅಷ್ಟೇ ಅಲ್ಲ, ರೋಗದ ಕಾಯಿಲೆ ಇದೆ ಅಂತಲೇ ತಿಳ್ಕೊಂಡು ನೀವು ತಜ್ಞರನ್ನು ಭೇಟಿಯಾಗಿ ಇದು ಪೂರ್ತಿ ಗುಣಪಡಿಸುವ ಅಂತಹ ಒಂದು ಈಗ ತಾಂತ್ರಿಕ ಒಂದು ಶಕ್ತಿ ಇದೆ ನಮ್ಮಲ್ಲಿ ಪ್ರಾಕ್ಟಾಲಜಿಸ್ಟ್ಗಳಲ್ಲಿ, ನೀವು ಖಂಡಿತ ಚಿಕಿತ್ಸೆ ಪಡೀರಿ. ಓಕೆ, ರಾಮಚಂದ್ರ ಅಂತ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ರಾಮಚಂದ್ರ ಅವರೇ ಹೇಳಿ, ಏನು ಸಮಸ್ಯೆ ಇದೆ ಸರ್? ಹಲೋ. ರಾಮಚಂದ್ರ ಅವರೇ ಮಾತಾಡಿ. ಸರ್, ನಮಗೂ ಫೈಲ್ಸ್ ಇದೆ ಸರ್. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿಪ್ಪ ರಾಮಚಂದ್ರ. ನಮಸ್ಕಾರ ಸರ್. ನಮಸ್ಕಾರ. ಮಾತಾಡಿ. ಈಗ 1 year ಆಯ್ತು. ನಿಮಗೆ ರಕ್ತಸ್ರಾವ ಆಗುತ್ತಾ, ನೋವಾಗುತ್ತಾ, ಉರಿ ಬರುತ್ತಾ? ಸರ್ ನೋವು ಆಗುತ್ತೆ, ರಕ್ತಸ್ರಾವ ಸ್ವಲ್ಪ ಇದೆ. ಚಿಕಿತ್ಸೆ ಪಡೆದಿದ್ದೀರಾ? ಯಾರಾದರೂ ತಜ್ಞರನ್ನು ತೋರಿಸಿದ್ದೀರಾ? ಇಲ್ಲ ಸರ್, ತೋರಿಸಿಲ್ಲ. ನೀವು ತೋರಿಸಿ, ನೀವು ಚಿಕಿತ್ಸೆ ಪಡೆಯೋದಕ್ಕೆ ನಿಮ್ಗೇನು ಕಷ್ಟ ಆಗ್ತಾ ಇದೆ ಅಂತ ತಿಳಿಸ್ತೀರಾ? ಭಯನಾ, ನಾಚಿಕೆನಾ, ಬೇರೆ ಇನ್ನೇನಾದ್ರು ಇದೆಯಾ? ಸರ್ ಏನಿಲ್ಲ, ಇಲ್ಲೇ ಜನರಲ್ ಆಗಿ ಹೇಳಿದ್ರೆ ಅದು. ಹಲೋ. ರಾಮಚಂದ್ರ ಅವರೇ ಮಾತಾಡಿ. ಸರಿಯಾಗಿ ಕೇಳಿಸ್ತಾ ಇಲ್ಲ ಮೇಡಮ್. ಕೇಳಿಸ್ತಾ ಇಲ್ವಾ? ಈಗ ಕೇಳಿಸ್ತಲ್ವೇ? ಈಗ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ ಸರ್. ಓಕೆ, ಆಯ್ತು. ನೀವು
ಇವ್ರು ಯಾಕೋ ಭಾಳ ಮುಜುಗರ ಪಡ್ತಾ ಇದ್ದಾರೆ. ನೋಡಿ, ಇದು ಗಂಡಸರಲ್ಲಿ ಎಷ್ಟು ಮುಜುಗರ ಇದ್ರೆ ಹೆಣ್ಮಕ್ಳಲ್ಲಿ ಯಾವ ಥರ ಇರಬಹುದು ಅಂತ ನಮಗೆ ಮನಸ್ಸಿನಲ್ಲಿ ಬರಬೇಕು. ಅದು ಭಾಳ ಸೂಕ್ಷ್ಮವಾದ ಜಾಗದಲ್ಲಿ ಇರೋದ್ರಿಂದ ಅವರು ಮನೆಯವ್ರಿಗೆ ಹೇಳಿರೋದಿಲ್ಲ, ತಂದೆ ತಾಯಿಗೂ ಹೇಳಿರೋದಿಲ್ಲ. ಈಗ ಗಂಡನಿಗೆ ಏನಾದರೂ ಈ ಮೊಳೆ ರೋಗ ಇದೆ ಅಂತಂದರೆ ಹೆಂಡತಿ ಹತ್ರ ಹೇಳಿರೋದಿಲ್ಲ, ಹೆಂಡತಿಗಿದ್ರೆ ಅವರು ಆಕೆ ಕೂಡ ಗಂಡನ ಹತ್ರ ಹೇಳಿರಲ್ಲ. ಈ ಥರ ಸುಮಾರು ನಿದರ್ಶನಗಳು ಇದೆ. ಏನಕ್ಕೆ ಅಂತಂದರೆ ತಪ್ಪು ಅಭಿಪ್ರಾಯ. ರೋಗ ಏನಕ್ಕೆ ಬರ್ತಾ ಇದೆ ಅಂತಲೇ ಗೊತ್ತಿಲ್ಲ ಅವ್ರಿಗೆ. ಇದು ಏನೋ ಕೆಟ್ಟ ಕಾಯಿಲೆ, ಏನೋ ಅಂಟು ಕಾಯಿಲೆ, ಬೇರೆ ಏನೋ ಬಂದ್ಬಿಟ್ಟಿದೆ, ಅನಿಷ್ಟ ಬಂದಿದೆ ಅಂತ ತಿಳ್ಕೊಳ್ಳೋರೇ ಹೆಚ್ಚಾಗಿರ್ತಾರೆ. ದಯವಿಟ್ಟು ಯಾರೂ ಆ ಥರ ತಿಳ್ಕೊಳ್ಬೇಡಿ. ಅದನ್ನು ಮುಕ್ತವಾಗಿ ನೀವು ಮಾತಾಡಿ ನಿಮ್ಮ ಮನೆ ವೈದ್ಯರ ಹತ್ರ, ಮನೆಯವ್ರ ಹತ್ರ. ತಾಯಂದಿರು ಮೊದಲು ತಿಳ್ಕೊಳ್ಬೇಕಿರೋದೇನು ಅಂದರೆ, ತಮ್ಮ ಮಕ್ಕಳು ಈಗ 16-20 ವಯಸ್ಸಿನ ಮಕ್ಕಳಲ್ಲಿ ಇದ್ದಾಗ ಅವರಲ್ಲಿ ಏನೇ ಒಂದು ದಿನಚರಿ ವ್ಯತ್ಯಾಸ ಇದ್ದರೆ ನೀವು ಅದನ್ನು ಗುರುತಿಸ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಮೂಲವ್ಯಾಧಿ ಅಂತಂದರೆ ಏನೋ ದೊಡ್ಡ ಕಾಯಿಲೆ ಅಂದ್ಕೊಂಡು ತಮ್ಮಲ್ಲೇ ಮುಜುಗರ ಪಡ್ಕೊಂಡು ಅದನ್ನು ಆತಂಕ ಪಡ್ತಿರ್ತಾರೆ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ರಿ, ಭಯವನ್ನು ಹೋಗಲಾಡಿಸೋಕೆ ಒಂದು ಟಿಪ್ಸ್ ಕೂಡ ಕೊಟ್ರಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಮೂಲವ್ಯಾಧಿ, ಮೊಳೆ ರೋಗ ಅಂತ ಕರೀತಾರೆ, ಪೈಲ್ಸ್ ಅಂತ ಕೂಡ ಕರೀತಾರೆ. ಸೊ ಪೈಲ್ಸ್ ಯಾಕೆ ಬರುತ್ತೆ, ಇದರಿಂದ ಏನೆಲ್ಲ ಅಪಾಯ ಇದೆ, ಹೇಗೆ ಗುಣಪಡಿಸ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟರು ಡಾಕ್ಟರ್. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿ ವಾಹಿನಿ.